ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಬಿ ಜೆ ಪಿ ಇದಂತೂ ಏನು ಹೇಳೋ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಬಾಯಿ ತೆಗೆದು ಸಾಕು. ಬಿ ಜೆ ಪಿಲಿ ಏನು ನಡೀತಾ ಇದೆ ಇರೋದು ರೆಗ್ಯುಲರಾಗಿ ನಮ್ಮೆಲ್ಲ ಮೀಡಿಯಾಗಳು ಹೇಳ್ತಾ ಇದ್ದಾವೆ. ಒಂದು ಕ್ಷಣದ ಡೆವಲಪ್ಮೆಂಟನ್ನು ಎಲ್ಲಿ ಹೋದರು, ಎಲ್ಲಿ ಬಂದರು, ಏನು ಮಾತಾಡಿದರು, ಯಾರಿಗೆ ಭೇಟಿ ಆದರು, ಏನಂದ್ರೆ ಅವರು, ಅದಕ್ಕೆ ಅವ್ರೇನು ಉತ್ತರ ಕೊಟ್ಟರು, ಇವರು ಕ್ಷಣದ ಒಂದು ನ್ಯೂಸ್ಗಳು, ಅದು TRP ಸಲುವಾಗಿ ಮತ್ತೊಂದು ಸಲುವಾಗಿ ಇದನ್ನು ಪ್ರಚಾರ ಮಾಡ್ತಾಯಿದ್ದಾರೆ. ಮುಂಜಾನೆಯಿಂದ ಸಾಯಂಕಾಲವರೆಗೆ. ರಾತ್ರಿ ಮಲಗಿದ್ರು ಬಿಡುವಾಗಿಲ್ಲ. ಓಪನ್ ಮಾಡಿದರೆ ಮತ್ತೆ ಇವರ ಮುಂದೆ ಬರಬೇಕು. ನಮ್ಮ ಯಾರಪ್ಪ ಅಂದ್ರೆ ಒಬ್ಬರು ಒಂದು ಕಡೆ ನಮ್ಮ ಯತ್ನಾಳರು, ಬಸವಗೌಡ ಪಾಟೀಲ್ ಯತ್ನಾಳರು, ಇನ್ನೊಂದು ಕಡೆ ನಮ್ಮ ರೇಣುಕಾಚಾರ್ಯ MP ರೇಣುಕಾಚಾರ್ಯ, ಇವರಿಬ್ಬರು ಪರ ವಿರೋಧಗಳ ಒಂದು ಬಫೂನ್ಗಳಾಗಿ ಕಾಣ್ತಾ ಇದ್ದಾರೆ ಇತ್ತೀಚೆಗೆ. ನೋಡ್ರಿ ಅವ್ರು ಯಾವ ರೀತಿ ಮಾತಾಡ್ತಾರೆ. ಪೇಮೆಂಟ್ ಸ್ವಾಮೀಜಿಗಳು ಅಂತ ಯತ್ನಾಳರು ಮಾತಾಡ್ತಾರೆ. ಅದಕ್ಕೆ ಕಬಾಬ್ ತಿನ್ನುವ ಹಿಂದೂ ಹುಲಿಯನು ಅಂತ ಹೇಳ್ತಾರೆ MP ಪ್ರಕಾಶ್. ಇದು ಯಾವ ಮಟ್ಟಿಗೆ ಬಂದಿರ್ತೀರಂತ. ಕಬಾಬ್ ತಿಂದವ್ರು ಯಾರಿದ್ದಾರೆ ಇವತ್ತು? ಭಾಳಷ್ಟು ಜನ ನಾವು ನೋಡಿದೆವು. ಸರಿ ಕುಡಿದಂಥವ್ರು ಯಾರಿದ್ದಾರೆ? ಯಾವ ರಾಜಕಾರಣಿ ಇದ್ದಾರೆ? ಹೌದು, ಭಾಳ ಪ್ರಾಮಾಣಿಕತನ ಏನೂ ಇಲ್ಲ ಅಂತ ಹೇಳುವಂಥವ್ರು ಈ ಮಟ್ಟಕ್ಕೆ ಬಂದು ಮಾತಾಡೋದು ಅವಶ್ಯಕ ಅಂತ. ತಮ್ಮದೂ ವ್ಯಕ್ತಿತ್ವ ಇಲ್ಲ, ತಮ್ಮ ಪಕ್ಷದ್ದೂ ವ್ಯಕ್ತಿತ್ವ ಇಲ್ಲ. ಇಂಥವ್ರು ಇಟ್ಕೊಂಡಿದ್ದಾರಲ್ಲಪ್ಪ ಇವರು, BJPಲಿ ಇಂಥ ನಾಯಕರಿದ್ದಾರಲ್ಲ ಅನ್ನುವಂಥ ಕನಿಷ್ಠ ಮಾತುಗಳು ಈಗ ಜನಸಾಮಾನ್ಯರಲ್ಲಿ ಕಾಣ್ತಾ ಇದ್ದಾವೆ. ಇವ್ರು ಬೇರೆ ಸಮಸ್ಯೆ ಕಾಣೋದಿಲ್ಲ ಏನ್ರಿ. ಇವ್ರು ಒಟ್ಟು 1 ಪ್ರೋಗ್ರಾಮ್ ಹೌದು ಬಿಡ್ರಿ. ಈ ಸದ್ಯ ಏನೋ ರಾಜ್ಯಾಧ್ಯಕ್ಷ ಸ್ಥಾನದ ಇಳಿಸಿದ್ರೆ ಈ ನಾಡು ಉನ್ನತಿಗೆ ಹೋಗ್ತದೆ, ಗ್ರೇಟ್ ಆಗ್ತದೆ ಅಂತ ಹೇಳುವಂಥ ಏನಾದರೂ ಅದಾವ ಆಧಾರಗಳು? ಯಾಕಂದರೆ ಯಾವುದೇ ಅಧ್ಯಕ್ಷರಾಗಲಿ, ಯಾರೇ ಬರಲಿ, ಅವರು ಯಾರು ಇವತ್ತಿನ ಮಟ್ಟದಲ್ಲಿ ಗಾಂಧಿ ಅವರಂಗ, ಜೊತೆಗೆ ಶಾಸ್ತ್ರಿ ಅವರಂಗ ಇಂಥ ರಾಜಕಾರಣಿಗಳು ಯಾರಾದರೂ ಇದ್ದಾರೆ ಇವರಲ್ಲೇ? ಈಗ ವಿಶೇಷವಾಗಿ ಯಡಿಯೂರಪ್ಪರು ಬದಲಾಯಿಸ್ಬೇಕಾದ್ರೆ ಒಬ್ಬ ಗಾಂಧಿ ಅಂತ ವ್ಯಕ್ತಿತ್ವ ಬೇಕಲ್ಲೇ, ಅಥವಾ ವಿಜೇಂದ್ರ ಬದಲಾಯಿಸ್ಬೇಕಾಗಿದ್ದರೆ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಬೇಕಲ್ಲೇ. ಯಾರಿದ್ದಾರೆ? ಎಲ್ಲರ ಮೇಲೆ ಒಂದಿಷ್ಟು ಆರೋಪಗಳಿದ್ದಾವಲ್ಲ, ಯಾರಿಗಿಲ್ಲ. ಮತ್ತು ಅವರು ಕೇಳ್ತಾ ಇದ್ದಾರೆ, ಪತ್ರಕರ್ತರು ಕೇಳ್ತಾ ಇದ್ದಾರೆ, ಯಾಕೆ ನಿಮ್ಗೆ ಏನು ಕೌಟುಂಬಿಕ ರಾಜಕಾರಣ ಇಲ್ವಾ? ನಿಮ್ಮ ಮಗ ಬರೋದಿಲ್ಲ ನಾಳೆ ರಾಜಕೀಯಕ್ಕೆ? ನಿಮ್ದು ಎಲ್ಲಿ ದುಡ್ಡು? ನಿಮ್ಮ ಮೂರು ಏನು? ಇಲ್ಲಿಗೆ ಶುರುವಾಗಿದೆ ಸಣ್ಣಂಗೆ. ಈಗ ನಮ್ಮ MP ರೇಣುಕಾಚಾರ್ಯದಂಥವ್ರು ಸಕ್ಕರೆ ಕಾರ್ಯಕ್ಕೆ ದುಡ್ಡು ಎಲ್ಲಿತ್ತಂದ್ರಿ ಅಂತ ಕೇಳ್ತಾ ಇದ್ದಾರೆ. ಕಲಬುರಗಿಯಲ್ಲೇ ಬಿಜಾಪುರದಲ್ಲಿ ಶಿಕ್ಷಣ ಸಂಸ್ಥೆ ನಡೆಸ್ತಾರೆ, ಅದು ದುಡ್ಡು ಎಲ್ಲಿದ್ರಿ ನಿಮ್ದು ಕೇಳ್ತಾ ಇದ್ದಾರೆ. ಈಗೆಲ್ಲ ಮಾತಾಡೋದು ಕೇಳಿದಾಗ ಇವರು ವಿಜೇಂದ್ರಲ್ಲಿ ಯಾವ್ದು ನಾಳೆನೋ ಸಪೋಸ್ ವಿಜೇಂದ್ರ ಬಂದರೆ ಇವ್ರು ರಾಜಕೀಯ ಹಿನ್ನಡೆ ಆಗ್ಬೋದು, ಬಟ್ ನಾಡು ಅಭಿವೃದ್ಧಿ ಆಗ್ತದೆ ಅಂತ ಏನು ಗ್ಯಾರಂಟಿ ಅನ್ನಿಸ್ತಾ ಇಲ್ಲ. ಸದಾ ಮೋದಿಜಿಯವರು 10 ವರ್ಷ ಆಳಿದರು, ಏನು ಬದಲಾವಣೆ ಆಯ್ತು ದೇಶದಲ್ಲ. ಸಿದ್ದರಾಮಯ್ಯನವ್ರೀಗ ನಡೀತಾ ಇದ್ದಾರೆ, ಅವರಿಂದ ಏನು ಬದಲಾವಣೆ ಆಗ್ತಾಯಿದೆ ಅದು ಗಮನಿಸಿದಾಗ ಸೂಕ್ಷ್ಮವಾಗಿ ಸ್ವಲ್ಪ ಇದಕ್ಕೆ ತಕ್ಕಂಗೆ, ಏನೋ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತಿರ್ತದನ. ಇವರು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಏನೇನು ಬದಲಾವಣೆ ಮಾಡಲಿಕ್ಕೆ ಆಗಿಲ್ಲ. ಏನು ಮಾಡಿದ್ರ? ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಮೋದಿಯವರು. ನಮ್ಮ ಸಿದ್ದರಾಮಯ್ಯವರು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಇನ್ನೊಂದು ರಾಜ್ಯದಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾರೆ, ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಗ್ಯಾರಂಟಿಗಳೇನೋ ಗುದ್ದಾಡಿ ಕೊಡ್ತಾ ಇದ್ದಾರೆ. ಖಾಲಿ ಯಾತ್ರೆ ಇವರು ಪಕ್ಷ ಮಾತಾಡ್ತಾರೆ, ತುಂಬಿದ್ರೆ ಅಂತ ಇವ್ರು ಹೇಳ್ತಾರೆ. ನೋಡ್ತಾ ಇದ್ವಿ ಏನು ಬದಲಾವಣೆ ಅದು ಇವತ್ತು ಇವರ ಒಂದು ಜಗಳ ಹೆಂಗಾಯಿತು, ಅಸಹ್ಯ ಹುಡ್ಸೋಷ್ಟು ಮಟ್ಟಿಗೆ ಬಂದಿರ್ತದೆ. ಇದು ಬೇಕಾಗಿದ್ದಪ್ಪ ಇಂಥದ್ದು ಅಂತ. ಯಾಕಂದ್ರೆ ರಾಜ್ಯ ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದೆ. ಬಡತನ ಅನುಭವಿಸ್ಲಿಕ್ಕಂತದ. ಮುಂದೆ ಅದೇ ಕಾಲಕ್ಕೆ ಪಡೆದನ ಜೊತೆಗೆ ಶಿಕ್ಷಣ ಎಲ್ಲರೂ ಸಿಗ್ತಾಯಿಲ್ಲ ಬಡವ್ರಿಗೆ. ಮತ್ತು ಶಿಕ್ಷಣದಲ್ಲಿಯೂ ಖಾಸಗಿ ಸರ್ಕಾರಿ ಶಾಲೆಯಲ್ಲಿ ಸರಿಯಾಗಿ ಟೀಚರ್ಗಳು ಇಲ್ಲದ್ದು, ಸ್ಕೂಲ್ಗಳು ಇಲ್ಲದ್ದು, ಇದ್ರ ಬಗ್ಗೆ ಯಾವ ಚರ್ಚೆನೂ ಇಲ್ಲ. ಈ ಸಮಸ್ಯೆ ಏನೈತಿ ಯಾವ ಮೇನ್ ಮುದ್ದಾಡ್ತಿದ್ದಿಲ್ಲ. ಎದ್ದ ತಕ್ಷಣ ವಿಜೇಂದ್ರ ಅವರು ಇಳಿಸಿರ್ತೀವಿ, ನೀವು ಇಳಿಸ್ರಿ, ಬೇಡ ಯಾರು ಅಂತಾರೆ ನಿಮಗೆ? ಬೆನ್ನ ಹತ್ತಿದ್ರಿ ನಿಮ್ಮ ಹೈಕಮಾಂಡ್ಗೆ. ಮತ್ತು ಹೈಕಮಾಂಡ್ ನಿಮಗೆ ಭೇಟಿ ಆಗ್ತಾಯಿಲ್ಲ, ಸುದ್ದಿಗಳು ಬರ್ತಾ ಇದ್ದಾವೆ. ಆಯ್ತು ಮಾಡಿರಿ. ಅದ್ರಾಗ ಎದ್ದ ತಕ್ಷಣ ಪ್ರೆಸ್ ಕೊಡೋದ್ರಾಗ ಏನದಾವತ್ತಲ್ಲ. ಮತ್ತು ನಮ್ಮ ಮೀಡಿಯಾದವರು ಅಲ್ಲಿ ಹೋಗೋದು ಏನು ಅವಶ್ಯಕ ಅಂತ ನನಗೆ ತಿಳಿಲಿಲ್ಲ. ಇದು ಯಾರು ಉದ್ಧಾರಕ್ಕಾಗಿ ಅಂತ. ಈಗ ವಿಜಯಪುರದಲ್ಲೇ ಶಾಲೆಗಳನ್ನು ತೆಗೆದಾರೆ, ಪ್ರೈವೇಟ್ ಶಾಲೆಗಳು. ಇವರೆಲ್ಲ ನಮ್ಮ ಯತ್ನಾಳರು. ಅದು ಮೂಲ ಫಂಡ್ ಹೆಂಗಪ್ಪ ಯಾವ ರೀತಿ ಮಾಡ್ತಾರೆ? ಏನೊಂದು ಮಠದ ದುಡ್ಡು ಬಂದಂಗೆ ಏನೋ ಬರ್ತದೆ, ಪವಿತ್ರ ದುಡ್ಡು ಇವ್ರಿಗೆ ಬರ್ತದನ? ಯಾವ ದುಡ್ಡು ಬರ್ತದೆ? ಇನ್ನೂ ಅಧಿಕಾರಕ್ಕೆ ಬಂದಿಲ್ಲ ಅವರು. ಏನೋ ಹಿಂದೊಮ್ಮೆ ಕೇಂದ್ರದ ಮಿನಿಸ್ಟರ್ ಆದಂಥವ್ರು, ರಾಜ್ಯ ಸಚಿವರಾದಂಥವ್ರು ವಾಜಪೇಯಿ ಅವರು ಇದ್ದಾಗ ಆಗೇನು ಬಂದಿದ್ದು ದುಡ್ಡು ಇದನ್ನು, ಅದು ಮತ್ತೇನು ಫಂಡ್ ಬರ್ತಾ ಇದೆಯಲ್ಲ, ಅದು ಉತ್ತರ ಹೇಳಬೇಕಾಗಿದೆ. ಸಾರ್ವಜನಿಕ ದುಡ್ಡು ಎಲ್ಲಿ ತರ್ತೀರಿ? ನೀವು ವೈಯಕ್ತಿಕ ದುಡ್ಡು ಆದರೆ ಆ ದುಡ್ಡು ಎಲ್ಲಿದ್ದು ಬಂತು? ಇವತ್ತು ಅವರು ಪ್ರಶ್ನೆ ಮಾಡ್ತಾಯಿದ್ದಾರೆ.
ನಿಮ್ಮ ಮಗ ನಾಳೆ ರಾಜಕೀಯಕ್ಕೆ ಬರೋದ್ರದ್ದು ಗ್ಯಾರಂಟಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಅಷ್ಟು ಹಾಸೊಕ್ಕಾಗಿದೆ ಅಂತ್ರಿ. ತಮ್ಮ ಮಕ್ಕಳು ರಾಜಕೀಯಕ್ಕೆ ಬರದೇ ಇದ್ರೆ ಆಶ್ಚರ್ಯ ನೋಡ್ತಾರೆ ಜನ, ಅವರು ಎಂಥ ಒಳ್ಳೆ ಮನುಷ್ಯರಂತ. ನೀವು ಅದು ಕ್ಲಿಯರಾಗಿ ಹೇಳ್ರಿ ಎಲ್ಲರಿಗೂ, ಏನು ಮಾಡ್ತಾಯಿದ್ದೀರಿ ನಮ್ಮ ಯತ್ನಾಳರವರು. ಅದೇನಿರಲಿ, ಈಗ ಮಾತ್ರ ನಿಧಾನಕ್ಕೆ ಎರಡನೇ ಮೊದಲಿಗೆ ಹೋಗ್ತಾಯಿದೆ ಇದು ಜಗಳ. ಎರಡನೇ ಮೊದಲು ಅಂತಿಮ ಮೊದಲನ್ರಿ. ಇದೇ ಕಾಲಕ್ಕೆ ನಮ್ಮ ಯಡಿಯೂರಪ್ಪನವರ ಮುಂದುವರೆಸ್ರಿ, ಅವರ ಮುಂದೆ ಆಡತ್ತು ವಹಿಸ್ರಿ ಅಂತೇಳಿ ನಮ್ಮ ಬಿ ಶ್ರೀರಾಮುಲು ಹೇಳ್ತಾ ಇದ್ದಾರೆ. ಈಗ ಇವರು ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಬಿ ಜೆ ಪಿಯಿಂದ ಹೊರಗೆ ಹೋಗ್ಬೇಕಂತೇಳಿ. ಆದರೂ ಯಡಿಯೂರಪ್ಪನವ್ರು ಬಂದ್ರೆ ಇರ್ತೀವಿ ಅಂದಂಗಂದ್ರೆ ಯಡಿಯೂರಪ್ಪನವರು ಬಹಳ ಮುಖ್ಯ ಬಿ ಜೆ ಪಿಗೆ ಅನ್ನೋಂಗೆ ಇವರು ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಸುಳ್ಳಂತ ಇಲ್ಲ, ಸರಿನೇ ಅದ. ಯಾಕಂದ್ರೆ ಯಡಿಯೂರಪ್ಪನ ಬಿಟ್ಟರೆ ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಭಾಳ ಜನ ಅವ್ರ ಅಭಿಮಾನಿಗಳಿದ್ದಾರೆ, ಇಲ್ಲಂತ ಅನ್ನೋಕ್ಕಾಗೋದಿಲ್ಲ. ಈಗಾಗಲೇ ಹಲವು ಸಲ ಹೇಳಿದ್ದೇನೆ ಇದನ್ನು. ಸಿದ್ದರಾಮಯ್ಯರ ಎಡಬಲದಲ್ಲಿ ನಿಲ್ಲುತ್ತಿರುವಂಥ ವ್ಯಕ್ತಿತ್ವ ಯಡಿಯೂರಪ್ಪನವ್ರದ್ದು. ಇಂಥ ವ್ಯಕ್ತಿತ್ವ ಇಲ್ಲಿ ಯಾರಿದ್ದಾರೆ ಎದುರಾಳಿಗಳಲ್ಲಿ. ಹೀಗಾಗಿ ವರಿಷ್ಠರು ಅಲ್ಲಿ ಭೇಟಿ ಆಗ್ತಾ ಇಲ್ಲ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ದೂರ ಸರಿತಾ ಇದ್ದಾರೆ ಇವ್ರು ನೋಡಿ ಅಂತೇಳಿ. ಆದರೂ ಇವರೆಲ್ಲ ಬೀಳ್ಬಿಟ್ಟಿದ್ದಾರೆ ದಿಲ್ಲಿಯಲ್ಲೇ. ಅದಕ್ಕೆ ಅದು ಏನಾಗ್ತದೋ ಆಗ್ತದೆ. ಮತ್ತು ಭೇಟಿಯಾಗಿ ಮಾತಾಡಿ ಒಂದು ಏನಪ್ಪ ಅಂತಂದ್ರೆ ಒಂದು ಹಂತಕ್ಕೆ ತರೋ ವಿಚಾರ ಮಾಡಲಿಕ್ಕೆ ಹಚ್ಚಿದ್ದಾರೆ ಅಂತ ನಾವು ತಿಳ್ಕೊಬೋದಾಗಿತ್ತು. ಆದರೆ ಭೇಟಿ ಆಗಿಲ್ಲ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ನಮ್ಮ ಎಂ ಪಿ ರೇಣುಕಾಚಾರ್ಯ ಅವರು ಯತ್ನಾಳ್, ಕುಮಾರ್ ಬಂಗಾರಪ್ಪ, ಜೆ ಎಮ್ ಸಿದ್ದೇಶ್ವರ, ಬಿ ಪಿ ಹರೀಶ್ ಇವ್ರನ್ನ ಕಿತ್ತು ಹಾಕಿಬಿಡ್ಬೇಕು. ಇವ್ರನ್ನೆಲ್ಲ ಮೊದಲು ಯಾವುದೇ ಮುಲಾಜಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇರೋರು 4-5-6 ಮಂದಿ ಇದ್ದಾರೆ. ಇವರು ಇದರಿಂದ ಏನು ಆಗ್ತದೆ ಅನ್ನುವಂಥ ಮಾತನ್ನು. ಮತ್ತು ಬೊಮ್ಮಾಯಿಯವ್ರ ಬಗ್ಗೆ, ಇನ್ನೊಂದ್ರ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಇದು ಜಾಣತನ ಇದ್ದಾವೆ. ಯಾಕೆ ಈಗಾಗಲೇ ಹಿಂದಿನ ಸಂಚಿಕೆ ಚರ್ಚೆ ಮಾಡಿದ್ದೀವಿ. ಏನಪ್ಪ ಅಂತಂದ್ರೆ ಈ ಒಂದು 3ನೇ ತಂಡ ಒಂದು ಹೇಳ್ತಾ ಇದೆ, 2 ಬೆಕ್ಕಗಳ ಮಧ್ಯೆ ಜಗಳದಲ್ಲಿ ತಾನೂ ಬೆನ್ನಿ ಹೊಡಿಬೇಕಂತೇಳಿ ನಮ್ಮ ಬೊಮ್ಮಾಯಿಯವರು ಗ್ಯಾಂಗ. ಅದು ಈ ಒಂದು ಅಧ್ಯಕ್ಷರಿಗೆ ಪಡ್ಕೋಬೋದಾ ಅಂತ ಪ್ರಶ್ನೆ ಮಾಡಿದ್ದು ನಾವು ಚರ್ಚೆ ಮಾಡಿದ್ವಿ ಈಗಾಗಲೇ. ಈ ಎಲ್ಲ ಹಿನ್ನೆಲೆಯಲ್ಲೇ ಈಗಂತ ಇದನ್ನೂ ಹೇಳಿದೆ ನಿಮಗೆ, ನಮ್ಮ ಯತ್ನಾಳ್ ರೀತಿ ಬೆಳ್ತಾ ಇಲ್ಲ. ಲಾಸ್ಟ್ ಕ್ಷಣದವರೆಗೂ ಹೋರಾಟ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಬದಲಾಗದೇ ಇದ್ದರೆ ಹೊಸ ಪಕ್ಷ ಕಟ್ಟೋದು ಅಥವಾ ಪಕ್ಷ ಬಿಡೋ ವಿಚಾರ ನಡೆದಿದ್ದವು ಅಂತೇಳಿ ವಾರ್ತೆಗಳು ಬರ್ತದೆ. ಏನೋ ಆಗಿರಿ, ಆದರೆ ಅವ್ರು ಹೋಗೋದ್ರೊಳಗೆ ಬಿ ಜೆ ಪಿಗೆ ಎಷ್ಟು ಡ್ಯಾಮೇಜ್ ಮಾಡಬೇಕಾಗಿದೆ ಅದನ್ನು ಪರ್ಫೆಕ್ಟಾಗಿ ಮಾಡ್ತಾಯಿದ್ದಾರೆ ಅಂತೇಳಿ ನಮ್ಮ ಯಡಿಯೂರಪ್ಪನವರ ಪರ ಇದ್ದಂಥವ್ರು ಜನ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆ ಜನನೂ ಮಾತಾಡ್ತಾ ಇದ್ದಾರೆ. ಜನಕ್ಕೂ ನಿಧಾನಕ್ಕೆ ಈ ಜಗಳ, ಕೋಳಿ ಜಗಳ ಎದ್ದ ತಕ್ಷಣ ಬೇಜಾರಾಗಲಿರ್ತದೆ. ಯಾಕಂತಂದ್ರೆ ಇವ್ರಿಗೇನು ಬೇರೆ ಕೆಲಸ ಇಲ್ಲ, ರಿಸೈನ್ ಕೆಲಸ. ಅದೇನು ಕೆಲಸ ಮಾಡಿದ್ರೆ ಮಾಡಲಿ, ನೋಡೋಣ ಅದನ್ನು. ಮತ್ತು ಭ್ರಷ್ಟ ಇದ್ದವ್ರು ಯಾರಿದ್ದಾರೆ, ಅವ್ರು ಬದಲಾಗಿ ಯಾರು, ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೈಕಮಾಂಡ್ ಇದಾಗಿದೆ, ಯಾರಪ್ಪ ವಿಜೇಂದ್ರ ಬದಲಾಗಿ ಯಾರು ಅದಾರ ಅಂತಂದಾಗ ಇವರು ಹೇಳ್ತಾ ಇದ್ದಾರೆ, ಕುಮಾರ್ ಬಂಗಾರಪ್ಪಂದು ಮತ್ತೊಬ್ಬಂದು ಇನ್ನೊಬ್ರು ಹೇಳ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ಯಾವ ನಿರ್ಧಾರ ತೊಗೊಳ್ತದೆ. ಮತ್ತು ಕಡೆಗೆ ಹೇಳ್ತಾರೆ, ನಾವು ಹೈಕಮಾಂಡ್ ಹೆಂಗೆ ಹೇಳ್ತಾ ಕೇಳ್ತೀವಿ ಅಂತ ಹೇಳ್ತಾರೆ. ಮತ್ತು ಬೇರೆ ಆಗೋದಿಲ್ಲ ಅಲ್ಲೇ. ಯಾಕಂದರೆ ಹೈಕಮಾಂಡದ ಮಾತನ್ನು ಕೇಳಿಲ್ಲ ಅಂದ್ರೆ ಪಕ್ಷದಿಂದ ಹೊರಗೆ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದೇನೋ ಇರಲಿ, ಈಗ ಮಾತ್ರ ಇತ್ತೀಚೆಗೆ ಬಂದಂಥ ವರದಿ ಪ್ರಕಾರ ಇನ್ನೂ ವರಿಷ್ಠರವ್ರಿಗೆ ಸಿಗ್ತಾ ಇಲ್ಲ ಅನ್ನೋದು ಸುದ್ದಿಗಳಿದ್ದಾವೆ. ಮತ್ತಿಷ್ಟೋ ಸಿಕ್ಕಿದಾರೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿಂದ ಜೋರ್ದಾರ ಅಂತಂದು ರಾಜಕೀಯ ದಿಲ್ಲಿಯಲ್ಲಿ ಕರ್ನಾಟಕದ ನೆಲದ ಅದು ಯಾವ ಬೇಕಾದಾಗ ಯಾವುದೇ ರೀತಿಯ ರೂಪ ಅಂತ ತಳ್ಕೊಬೋದು. ಒಂದು ಕಡೆ ಯತ್ನಾಳ್ ಇಟ್ಕೋಬೋದು, ಇನ್ನೊಂದು ಕಡೆ ನಮ್ಮ ವಿಜೇಂದ್ರ ಅವ್ರನ್ನ ಮುಂದುವರಿಸ್ಬೋದು. ಬೇಡ ಇಬ್ಬರನ್ನ ಬಿಟ್ಟು 3ನೇ ಹೋಗುವ ಮಾಡ್ಬೋದು. ಏನೋ ಮಾಡಲಿ, ಆದರೂ ಜಲ್ದಿ ಮಾಡಲಿ. ಇಷ್ಟೊಂದು ಬಿಡಬಾರ್ದಾಯ್ತು ಮೇಲೆ ಹೇಳ್ತಾ ಇದ್ವಿ. ಮತ್ತಿನ್ನ ಮುಂದುವರ್ತದೆ. ಇದಕ್ಕೆ ಪರ್ಯಾಯ ಯಾವಾಗ ಅಂತ ಇದನ್ನು ಹೈಕಮಾಂಡ್ ನಿರ್ಧಾರ ಮಾಡಲಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದು. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.